ಬನ್ನಿ ಇವತ್ತು ವಿಶೇಷ ಕೆಲಸಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನಾನೇನೇನು ಮಾಡ್ತಾಯಿದ್ದೀನಿ ಅಂತ ನೋಡ್ಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಕಡಲೆ ಬೀಜ ಎಲ್ಲ ತಂದರೆ ಹುರಿದಿಡ್ತೀನಿ. ಸ್ವಲ್ಪ ಚಟ್ನಿಗೆ, ಚಿತ್ರಾನ್ನಕ್ಕೆ ಮತ್ತು ನಾವು ತಿನ್ನೋದಕ್ಕೂ ಎಲ್ಲ ಆಗುತ್ತಲ್ವ. ಸೌತೆಕಾಯಿ ತೋರಿಸಿದ್ನಲ್ವ, ಅದನ್ನೇ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ತಿನ್ನೋಕ್ಕಾಗಲ್ಲ ಅಂತಾಯಿತು, ಹಾಗಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಈಗಿನ ಬೆಲೆ ಏರಿಕೆಯ ಪರಿಸ್ಥಿತಿಯಲ್ಲಿ ಯಾವುದನ್ನು ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಉಪಯೋಗಿಸ್ಕೊಳ್ಬೇಕು. ಅಲಸಂಡೆಕಾಯಿ ಪಲ್ಯಕ್ಕದು. ಅಷ್ಟೊತ್ತಿಗೆ ಇದೆಲ್ಲ ಮಾಡೋ ಮೊದಲು ತಲೆಗೊಂಚೂರು ಮೆಹಂದಿ ಹಚ್ಕೊಳ್ಳೋಣ ಅಂಥೇಳಿ ರಾತ್ರಿಯೇ ಮೆಹಂದಿ ಪುಡಿಯೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ. ಇದು ಇನ್ಸ್ಟೆಂಟ್ ಮೆಹಂದಿ ಕಲಿಸ್ತಾ ಇರೋದು. ಅದಕ್ಕೆ ಸ್ವಲ್ಪ ಎಲೋವೆರಾ ಜೆಲ್ ಎಲ್ಲ ಹಾಕಿಟ್ಟಿದ್ದೀನಿ ಮತ್ತು ಏನೇನೆಲ್ಲ ಹಾಕಿದ್ದೀನಿ ಅದಕ್ಕೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ನೋಡೋರು ಒಂದು ಲೈಕ್ ಕೊಟ್ಟು ಹೈಪ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ, ಆನ್ ಇಟ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಏನು ಅಡುಗೆ ಎಲ್ಲ ಮಾಡ್ತೀನೋ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡಬಹುದು. ಈ ಕಲಸಿಟ್ಟಿದ್ದ ಮೆಹಂದಿಗೆ ಸ್ವಲ್ಪ ಶ್ಯಾಂಪು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆನಂತರ ತಲೆಗೆ ಹಚ್ಕೊಂಡು ಒಂದು 2-3 ಗಂಟೆ ಕಾಲ ಬಿಟ್ಟು ಹೇರ್ ವಾಶ್ ಮಾಡಬೇಕು. ಕೂದಲು ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಶೈನಿಂಗು ಕೂಡ ಬಂದಿರುತ್ತೆ. ಕಲಸಿದ್ದು ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಳ್ಳೆ ಕಲರ್ ಕೂಡ ಬಂದಿದೆ, ಅದು ತೋರಿಸ್ತೀನಿ ಇವಾಗ ನೋಡಿ. ತುಂಬ ಚೆನ್ನಾಗಿದೆ. ನಾನು ಇದು ಹಾಕಬೇಕಾದ್ರೆ ಗ್ಲೌಸ್ ಹಾಕ್ಕೊಳ್ಬೇಕು. ನಾನು ತೋರಿಸೋದಕ್ಕೋಸ್ಕರ ಗ್ಲೌಸ್ ಹಾಕ್ಕೊಳ್ತಾ ಇಲ್ಲ, ಹಾಗೆ ತೋರಿಸ್ತೀನಿ ಹಚ್ಚಿ ಆದಮೇಲೆ ಹೇಗಿರುತ್ತೆ ಅಂತೇಳಿ. ಆ ವುಡನ್ ಪೀಸ್ ಇದೆಯಲ್ಲ, ಅದರಿಂದ ಎಲ್ಲ ತೆಕ್ಕೊಬೇಕು. ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲ್ಲ, ಬೇಕಾಗುತ್ತೆ. ಹಾಗಾಗಿ ಎಲ್ಲನೂ ಈ ರೀತಿ ತಗೊಳ್ತೀನಿ. ನನ್ನ ಕೈದು ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತ. ಆಮೇಲೆ ನೋಡಿ ತಲೆಗೆ ಹಚ್ಚಿ ಆದಮೇಲೆ ತೋರಿಸ್ತೀನಿ. ಫುಲ್ಲು ಉಗುರೆಲ್ಲ ಬ್ಲ್ಯಾಕ್ ಆಗಿದೆ ನೋಡಿ, ಕಾಣಿಸುತ್ತಾ ಹೇಗಾಗಿದೆ ಅಂತ? ಈ ಥರ ಆಗಿದೆ. ಇನ್ನು ಇದು ಒಂದು 2-3 ದಿವಸ ಆಗಬೇಕು ಹೋಗಲಿಕ್ಕೆ. ಇವಾಗ ಇಲ್ಲಿ ಕಾಫಿಗೆ ಇಟ್ಕೊಂಡಿದ್ದೀನಿ, ಒಂಚೂರು ಕಾಫಿ ಮಾಡಿ ಕುಡಿಯೋಣ ಅಂತೇಳಿ. ಇದೆಲ್ಲ ದಾಸವಾಳ ನಮ್ಮ ಗಿಡದ್ದೇ, ಒಣಗಕ್ಕಿಟ್ಟಿರೋದು. ಯಾಕೆ ಇದನ್ನ ಪುಡಿ ಮಾಡಿ ಶ್ಯಾಂಪು ಜೊತೆ ಮಿಕ್ಸ್ ಮಾಡಿ ಹೇರ್ ವಾಶ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ. ಇಲ್ಲೇ ಒಂದು ಸಜ್ಜದ ಮೇಲೆ ಬಿಸಿಲಿಗೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಬಿಸಿಲು ಬರುತ್ತೆ, ಒಣಗುತ್ತೆ. ದೊಡ್ಡ ತಟ್ಟೆಯಲ್ಲಿ ಇರೋದೆಲ್ಲ ಚೆನ್ನಾಗಿ ಒಣಗಿದೆ, ಅದನ್ನೆಲ್ಲ ಪುಡಿ ಮಾಡಬೇಕು. ಇವಾಗೆಲ್ಲ ನೀರಿಗೆ ಬ್ಲೀಚ್ ಪೌಡ್ರೆಲ್ಲ ಮಿಕ್ಸ್ ಆಗಿರುತ್ತೆ. ಮತ್ತು ಪೊಲ್ಯೂಷನ್ನು, ಕೂದಲು ಉದುರೋದೆಲ್ಲ ಜಾಸ್ತಿ ಆಗಿದೆ ಪ್ರಾಬ್ಲಮ್ಮ. ಹಾಗಾಗಿ ಡ್ಯಾಂಡ್ರಫ್ ಕೂಡ ಹಾಗಾಗಿಯೇ ಜಾಸ್ತಿ ಆಗುತ್ತೆ. ಪೊಲ್ಯೂಷನ್ನು, ತಲೆ ವಾಶ್ ಕೂದಲು ಎಲ್ಲ ತೊಳೆದ್ಮೇಲೆ ಒಂದು 2 ದಿವಸ ಆಮೇಲೆ ಎಲ್ಲ ಮತ್ತೆ ನಾವು ಗಾಳಿ ಧೂಳಿಗೆ ಹೋಗ್ತೀವಿ, ಫುಲ್ಲು ಕೊಳೆ ಕೂತ್ಕೊಳ್ಳುತ್ತೆ. ನೋಡಿ ಕಾಫಿ ಒಂದು ಒಳ್ಳೆ ಫಿಲ್ಟರ್ ಕಾಫಿ ರೆಡಿ ಆಯಿತು. ನಾನು ಫಿಲ್ಟರ್ ಕಾಫಿನೇ ಕುಡಿಯೋದು. ಈ ಕಡೆ ಒಂದು ಪಲ್ಯ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ರುಚಿಯಾದ ಒಂದು ಪಲ್ಯ. ಅಲಸಂಡೆಕಾಯಿ ಇತ್ತಲ್ವ, ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆ ಸಿಂಪಲ್ ಅಂದರೆ ಸಿಂಪಲ್ ಪಲ್ಯ, ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡ್ತಾ ಇರೋದು. ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಬೇಕಿದ್ದರೆ ಉದ್ದಿನಬೇಳೆ, ಸಾಸಿವೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಪಲ್ಯದಲ್ಲೇ 2-3 ಥರ ಪಲ್ಯ ಮಾಡ್ತೀನಿ. ಇದು ಸಾಂಬಾರು ಇರೋದ್ರಿಂದ ಸೈಡ್ ಡಿಶ್ ಸಿಂಪಲ್ಲಾಗಿ ಮಾಡಿದರೆ ಸಾಕು. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮಾಡಿದರೂ ಕೂಡ ತುಂಬ ರುಚಿಯಾಗಿರುತ್ತೆ. ಜೀರಿಗೆ, ಕಡಲೆಬೇಳೆ, ಸಾಸಿವೆ ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನಾನು ಹಾಕಲಿಲ್ಲ ಇಲ್ಲಿ, ಸಾಸಿವೆ ಸಿಡಿಯುತ್ತೆ ಅಂಥೇಳಿ ಈ ಥರ ಮುಚ್ಚಿಡೋದು ನಾನು. ಚಪಾತಿ, ರೊಟ್ಟಿಗೂ ಕೂಡ ಈ ಥರ ಪಲ್ಯ ಚೆನ್ನಾಗಿರುತ್ತೆ, ಬೇಗನೆ ಆಗುತ್ತೆ. ಮತ್ತು ನೋಡಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಏನೇ ಮಾಡಿದರೂ ಸುಲಭ ರೀತಿಯಲ್ಲಿ ಇರಬೇಕು ಮತ್ತು ರುಚಿಯಾಗೂ ಕೂಡ ಇರಬೇಕು. ಹಾಗೆ ನೋಡ್ಕೊಂಡು ಮಾಡ್ಕೊಳ್ಬೇಕು. ವಿಡಿಯೋ ನೋಡೋರಿಗೆ ಈ ರೀತಿಯಲ್ಲಿ ಮಾಡಿದ ಪಲ್ಯ ಇಷ್ಟ ಆಯಿತು ಅಂದರೆ ನೀವು ಒಂದು ಸರ್ತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಪೌಡ್ರು ಹಾಕ್ಕೊಳ್ಬೇಕು. ಫಸ್ಟ್ ಜೀರಿಗೆ ಪೌಡ್ರ್ ಹಾಕಿದ್ದೀನಿ. ಇವಾಗ ಒಂದು 2 ಟೀ ಸ್ಪೂನು, ಸಣ್ಣ ಸ್ಪೂನ್ ಅದು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಈರುಳ್ಳಿನೂ ಹೆಚ್ಚು ಹಾಕ್ಕೊಳ್ಬೋದು. ಇವಾಗ ಮೆಣಸಿನಕಾಯಿ ಎಣ್ಣೆಗೆ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಹೀಗೆ ಮೇಲೆ ಕೂಡ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಮತ್ತು ನೀರು ಹಾಕಿ ಬೇಯಿಸಿದ್ರಾಯಿತು. ಕಾಯಿ ತುರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿನೇ ಕಾಯಿ ತುರಿನೂ ಹಾಕ್ಕೊಳ್ತೀನಿ. ಈ ಥರ ಪಲ್ಯ ಎಲ್ಲ ಮಾಡುವಾಗ ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ಇವಾಗ ನೋಡಿ ಈ ಥರ ಮೆಣಸಿನ್ಕಾಯಿ ಹೆಚ್ಚಾಗ್ತಾಯಿದ್ದೀನಿ. ಗ್ಯಾಸ್ ಆಗುತ್ತೆ ಅಂತಿದ್ರೆ ಎಣ್ಣೆಯಲ್ಲಿ ಹುರ್ಕೊಂಡು ಆನಂತರ ಹಲಸಂಡೆಕಾಯಿ ಹಾಕ್ಬೋದು. ನೀರು ಹಾಕೋ ಮುಂಚೆ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪೆಲ್ಲ ಹಾಕಿದ್ದೀವಲ್ವ, ಎಲ್ಲನೂ ಹಿಡ್ಕೊಳ್ಬೇಕು. ಆನಂತರ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ದೇವರಿಗೆ ಕಾಯಿ ಹೊಡಿತೀವಲ್ವ, ಈ ಥರ ತುರಿದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀನಿ. ಅಡುಗೆ ಮಾಡುವಾಗೆಲ್ಲ ಹಾಕಲಿಕ್ಕೆ ತುಂಬ ಅನುಕೂಲ ಆಗುತ್ತೆ, ಬೇಗನೂ ಆಗುತ್ತೆ.
ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಯಿಸೋದ್ರಿಂದ ಪಲ್ಯ ಕೂಡ ಹೆಚ್ಚು ರುಚಿಯಾಗಿರುತ್ತೆ. ಆದಷ್ಟು ಸುಲಭ ರೀತಿಯಲ್ಲಿ ಮಾಡ್ಕೊಳ್ಳೋದು ನೋಡ್ತೀನಿ. ನಮಗೂ ದಿಢೀರಂತ ಮಾಡಲಿಕ್ಕೂ ಅನುಕೂಲ ಆಗುತ್ತಲ್ಲ. ತೆಂಗಿನಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು ಈರುಳ್ಳಿ ಎಲ್ಲ ಹಾಕೋದ ಕಾರಣ ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದ್ದೀನಿ. ಇವಾಗ ನೀರು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಒಗ್ಗರಣೆಗೆ ಸ್ವಲ್ಪ ಇಂಗು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಂಗು ಹಾಕೋದು ಮರ್ತಿದ್ದೀನಿ, ಮತ್ತು ಇವಾಗ ಹಾಕಿದರೆ ಚೆನ್ನಾಗಿರಲ್ಲ. ಹಾಕ್ಲೂಬಹುದು, ಆದರೆ ಬೇಡ ಅನ್ನಿಸ್ತು ಹಾಕಲ್ಲ. ಇವಾಗ ಮುಚ್ಚಿಟ್ಟು ಬೇಯ್ತಾ ಇರಲಿ. ಮತ್ತು ಇವಾಗ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋದಿದೆ, ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡೋದು. ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ, ಬೇಯಿಸ್ಕೊಳ್ಬೇಕು. ಇವಾಗ ಅದು ಬೇಯ್ತಾ ಇರಲಿ. ಮನೇಲಿರೋದು ಅಂತೀವಿ, ಮನೇಲಿರೋರಿಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಯಾವ ಕೆಲಸ ಅಂತಲೂ ಹೇಳೋಕ್ಕಾಗಲ್ಲ. ಪರ್ಟಿಕ್ಯುಲರಾಗಿ ಈ ರೀತಿಯೇ ಮಾಡ್ತೀವಿ ಅಂತಲೂ ನಮಗೂ ಗೊತ್ತಿರಲ್ಲ. ಇವಾಗ ಸ್ವಲ್ಪ ಹಾಲು ನೋಡಿ ಯಾವ ರೀತಿ ಇದೆ ಅಂತ. ಇದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಬೇಕು. ಆ ಬಟ್ಟೆನೆಲ್ಲ ಚೇಂಜ್ ಮಾಡಿ ನೀಟಾಗಿ ಮತ್ತು ಬೇರೆ ಎಲ್ಲ ಒರೆಸಿ ಧೂಳು ಅಂದರೆ ಸಿಕ್ಕಾಪಟ್ಟೆ ಧೂಳು. ವಾರಕ್ಕೆ 2 ಸರ್ತಿ ಎಲ್ಲನೂ ನೀಟಾಗಿ ಒರೆಸ್ಕೊಳ್ತಾ ಇರ್ತೀನಿ. ಇವಾಗ ಸೋಫಾದ ಬಟ್ಟೆ, ದಿವಾನ್ ಬಟ್ಟೆ ಎಲ್ಲ ತೆಗೆದು ಬೇರೆ ಒಂದು ಕವರ್ಗಳು ಎಲ್ಲ ಹಾಕಿದರೆ ಆಗುತ್ತೆ. ಇವಾಗೆಲ್ಲ ಹಾಕಿ ಆಯಿತು ನೋಡಿ. ಇಲ್ಲಿ ಮನಿ ಪ್ಲ್ಯಾಂಟ್ ಮತ್ತು ಚೈನಾ ಗ್ರಾಸ್ ಅದು ಇದೆ. ನಾನು ಇಲ್ಲಿ ಸ್ವಲ್ಪ ಪ್ರಾಣಿಗಳನ್ನು ಕೂಡ ಸಾಕಿದ್ದೀನಿ, ನೀವು ನೋಡಬಹುದು. ಇದು ಸ್ವಲ್ಪ ಹಳೆ ವಿಡಿಯೋ, ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ. ಒಂದು ಸರ್ತಿ ಎಲ್ಲನೂ ಈ ರೀತಿ ಕ್ಲೀನ್ ಮಾಡಿಟ್ರೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ನೆಮ್ಮದಿ ಅನಿಸುತ್ತೆ. ನಮಗೆ ನಮ್ಮನೆ ನೋಡಿದ್ರೇ ಒಂದು ಖುಷಿ ಅಲ್ವಾ. ಕ್ಲೀನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ನನಗೆ ಯಾವಾಗ ಮಾಡಬೇಕು ಅನಿಸುತ್ತೆ ಆವಾಗ ನಾನು ಕ್ಲೀನ್ ಮಾಡಿಬಿಡ್ತೀನಿ, ಬಿಡಲ್ಲ ಜಾಸ್ತಿ ಹೊತ್ತು. ಅಲ್ಲೆಲ್ಲ ಕ್ಲೀನ್ ಆಯಿತು. ಇವಾಗ ಇಲ್ಲಿ ಪಲ್ಯ ಕೂಡ ಆಗಿದೆ. ತುಂಬ ಚೆನ್ನಾಗಿ ಪಲ್ಯ ಪರಿಮಳ ಬರ್ತಾಯಿದೆ. ಸಿಂಪಲ್ಲಾಗಿ ಮಾಡಿದ್ರೂ ಒಳ್ಳೆ ರುಚಿಯಾಗಿ ಆಗಿದೆ ನೋಡಿ. ಪಲ್ಯದಲ್ಲಿ ನೀರು ಉಳಿಬಾರ್ದು, ನೀರು ಚೆನ್ನಾಗಿ ಆರಿರಬೇಕು, ಆವಾಗನೇ ಪಲ್ಯಕ್ಕೊಂದು ಟೇಸ್ಟ್ ಇರುತ್ತೆ. ನಮ್ಮನೆಯಲ್ಲಿ ಹೆಚ್ಚು ಫರ್ನಿಚರೆಲ್ಲ ಏನೂ ಇಲ್ಲ, ಮತ್ತು ಶೋ ಪೀಸ್ಗಳು ಜಾಸ್ತಿ ಇಟ್ಟಿಲ್ಲ. ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ತುಂಬ ಸುಲಭ ಆಗುತ್ತೆ. ಪಲ್ಯಕ್ಕೆ ಸ್ವಲ್ಪ ಮೇಲೆ ಕಾಯಿ ತುರಿ ಹಾಕೋಣ. ಒಂದು ನಿಮಿಷ 2 ನಿಮಿಷ ಅದನ್ನ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಇಲ್ಲಾಂದರೆ ಹಾಳಾಗೋ ಚಾನ್ಸ್ ಇರುತ್ತೆ. ಅದೇ ಬಿಸಿಗೇ ಚೆನ್ನಾಗಿ ಕಲಸಿಟ್ರೆ ಸಾಕಾಗುತ್ತೆ, ಹಾಳಾಗೋದೇನೇ ಇಲ್ಲಾಂದರೆ ಬೇಸಿಗೆ ಕಾಲ ಆದರೆ ಬೇಗನೆ ಹಾಳಾಗೋಗುತ್ತೆ ಹಸಿ ಕಾಯಿ ತುರಿ ಹಾಕಿದರೆ. ಅದಕ್ಕೆ ಚೂರು ಬಿಸಿ ಇದ್ದಾಗನೇ ಹಾಕಿದರೆ ಚೆನ್ನಾಗಿರುತ್ತೆ. ವಿಡಿಯೋ ನೋಡೋರಿಗೆ ಈ ರೀತಿಯಲ್ಲಿ ಮಾಡಿದ ಕ್ರಮಗಳು ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಬಟ್ಟೆಗಳನ್ನೆಲ್ಲ ಮತ್ತು ಕೂಡಲೇ ಮಿಷಿನಿಗೆ ಹಾಕಿ ಎಲ್ಲ ವಾಶ್ ಮಾಡಿ ಅದನ್ನ ಒಂದು ಎತ್ತಿ ಕರೆಕ್ಟಾಗಿ ಇಟ್ಬಿಟ್ರೆ ಆಗುತ್ತೆ. ಇವಾಗ ಇದಕ್ಕೆ ಸೋಪ್ ಪೌಡ್ರ್ ಜೊತೆ ಸ್ವಲ್ಪ ಲಿಕ್ವಿಡ್ ಕೂಡ ಹಾಕಿದ್ದೀನಿ. ಅದರ ಪಾಡಿಗೆ ಅದು ಕೆಲಸ ಆಗುತ್ತೆ ಮಿಷಿನಿಗೆ ಹಾಕಿರೋದ್ರಿಂದ. ಮತ್ತು ನಿಮ್ಮ ಕಮೆಂಟ್ ಓದೋದಕ್ಕೂ ನಾನು ಇಷ್ಟಪಟ್ಟು ಕಾಯ್ತಿರ್ತೀನಿ. ವಿಡಿಯೋ ನೋಡೋರು ಸಪೋರ್ಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಸಂಜೆಯ ಕಾಫಿಯೊಂದಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.